everyone, in today's class I am going to discuss about the most important concept, that is nothing but the quantum numbers. Dear students, in my today's class I am going to discuss about only important questions from the atomic structure. I already started atomic structure important questions. In my previous class I already discussed about the Bohr's theory and its limitations. In my today's class I am going to discuss about the same important concept, that is quantum numbers. Dear students, in the atomic structure unit there are many important questions are there. Just you have to practice that one. It is enough for your examination preparation from the atomic structure unit. Okay, so let's we start here our today's concept, that is the quantum numbers. Dear students, what is meant by quantum numbers? Because you already learned this concept when you was in the PUC first from the atomic structure topic. Is it right? ನೀವು PUC ಫಸ್ಟ್ ನಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಯೂನಿಟ್ ದಿಂದ ಏನಂತಂದ್ರೆ ಸೇಮ್ ಕಾನ್ಸೆಪ್ಟ್ ಅನ್ನ ಕಲ್ತಿರ್ತೀರಾ. ಸೊ ಅದೇ ಕಾನ್ಸೆಪ್ಟ್ ಏನಂತಂದ್ರೆ ಇಲ್ಲೂ ಕೂಡ ನಿಮಗಿದೆ ಕ್ವಾಂಟಮ್ ನಂಬರ್ಸ್. ಇವಾಗ ಕ್ವಾಂಟಮ್ ನಂಬರ್ಸ್ ಅಂತಂದ್ರೆ ಯಾವ ರೀತಿಯಾಗಿ ಡಿಫೈನ್ ಮಾಡ್ತೀರಾ? ಒಂದು ವೇಳೆ ಏನಾದ್ರೂ ನಿಮ್ಮ ಎಕ್ಸಾಮ್ ನಲ್ಲಿ ಈ ಕ್ವಶನ್ ಏನಾದ್ರೂ ಬಂದಿತ್ತಂತಂದ್ರೆ ಯು ಹ್ಯಾವ್ ಟು ರೀಪ್ರೆಸೆಂಟ್ ಇನ್ ಅ ಸಿಸ್ಟಮ್ಯಾಟಿಕ್ ವೇ. ಒಂದು ಸಿಸ್ಟಮ್ಯಾಟಿಕ್ ವೇ ನಲ್ಲಿ ನಿಮ್ಮ ಆನ್ಸರ್ ಅನ್ನ ಏನ್ ಮಾಡಿ ಅಂತಂದ್ರೆ ರೀಪ್ರೆಸೆಂಟೇಷನ್ ಮಾಡ್ತಾ ಹೋಗಿ. ಮೊದಲಿಗೆ ಏನ್ ಮಾಡಿ ಅಂತಂದ್ರೆ ಡೆಫಿನೇಷನ್ ಬರೀರಿ, ಆಮೇಲೆ ಏನ್ ಮಾಡಿ ಅಂತಂದ್ರೆ ಟೈಪ್ಸ್ ಅನ್ನ ನಾನು ಯಾವ ರೀತಿಯಾಗಿ ಇಲ್ಲಿ ಹೇಳಿದ್ದೀನಲ್ಲ ಅದೇ ರೀತಿಯಾಗಿ ಫಾಲೋ ಮಾಡಿದ್ರೆ ಈಸಿಯಾಗಿ ನೀವೇನ್ ಮಾಡ್ಬೋದು ಅಂತಂದ್ರೆ ಸ್ಕೋರ್ ಅನ್ನ ಮಾಡ್ಬೋದು ಈ ಒಂದು ಕಾನ್ಸೆಪ್ಟ್ ಮೇಲೆ. ಸೊ ಫಸ್ಟ್ quantum numbers. Quantum numbers, these are the set of integers to represent shells, subshells or shape, size, orientation and direction of an orbitals. ಅಂತಂದ್ರೆ ಕ್ವಾಂಟಮ್ ನಂಬರ್ಸ್ ಅಂತಂದ್ರೆ ಏನು? ಕ್ವಾಂಟಮ್ ನಂಬರ್ಸ್ ಅಂತಕ್ಕಂಥದ್ದು ಇಟ್ ಈಸ್ ಸೆಟ್ ಆಫ್ ಆನ್ ಇಂಟೀಜರ್, ಸೆಟ್ ಆಫ್ ಆನ್ ಇಂಟೀಜರ್ ಟು ರೀಪ್ರೆಸೆಂಟ್ ಶೆಲ್, ಸಬ್ಶೆಲ್, ಓರಿಯೆಂಟೇಷನ್, ಡೈರೆಕ್ಷನ್. ಏನೇನು ತೋರಿಸುತ್ತೆ? ಶೆಲ್, ಸಬ್ಶೆಲ್, ಓರಿಯೆಂಟೇಷನ್, ಡೈರೆಕ್ಷನ್ ಅನ್ನುವಂಥದ್ದನ್ನು ತೋರಿಸುತ್ತೆ. ಇದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂತಂದ್ರೆ ಕ್ವಾಂಟಮ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಏನಕ್ಕಂತಂದ್ರೆ ನಿಮಗೆ ಕ್ವಶನ್ ಹೆಂಗೆ ಅರೈಸ್ ಆಗುತ್ತಂತಂದ್ರೆ ಡಿಫೈನ್ ಕ್ವಾಂಟಮ್ ನಂಬರ್ ಆರ್ ವಾಟ್ ಆರ್ ದಿ ಕ್ವಾಂಟಮ್ ನಂಬರ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಕ್ವಾಂಟಮ್ ನಂಬರ್ಸ್. ಅವಾಗ ನೀವು ಗಡಿಬಿಡಿನಲ್ಲಿ ಏನು ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಎಕ್ಸ್ಪ್ಲೇನ್ ಓನ್ಲಿ ಆನ್ ದಿ ಕ್ವಾಂಟಮ್ ನಂಬರ್ಸ್. ನೀವು ಕ್ವಾಂಟಮ್ ನಂಬರ್ಸನ್ನು ಅಷ್ಟೇ ಏನು ಮಾಡ್ತೀರಾ ಅಂತಂದರೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಅವಾಗ ಡೆಫಿನೇಷನ್ ಬಿಡ್ತೀರಾ. ಸೊ ಅವಾಗ ನಿಮಗೆ ಏನಂತಂದರೆ ಮಾರ್ಕ್ಸ್ ರಿಡ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮೊದಲಿಗೆ ಜಸ್ಟ್ ಏನು ಮಾಡಿ ಅಂತಂದರೆ ಒಂದು ಸೆಂಟೆನ್ಸನ್ನು ಬರೆದ್ಬಿಡಿ. ಕ್ವಾಂಟಮ್ ನಂಬರ್ಸ್, ದೀಸ್ ಆರ್ ಎ ಸೆಟ್ ಆಫ್ ಆನ್ ಇಂಟೀಜರ್ಸ್ ಟು ರೀಪ್ರೆಸೆಂಟ್ಸ್ shells, subshells, orientation and direction. Okay, so let's we see here the classification of quantum numbers one by one. In that the first one is the principal quantum number. First one ಏನು ಬರುತ್ತೆ ಅಂತಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಹೇಳಿ ಬರುತ್ತೆ. ನಾನಿಲ್ಲಿ ಏನಂತಂದ್ರೆ ಕೆಲವೊಂದು ನಿಮಗೆ ಈಸಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಿಂಪ್ಲಿಫಿಕೇಶನ್ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಮಾಡೋಕೆ ಹೊರಡ್ತಾ ಇದ್ದೀನಿ. ಅಂದರೆ ನಾನು ಸ್ವಲ್ಪ ಕೆಲವೊಂದು ಪಾಯಿಂಟ್ಸನ್ನು ಮಾಡಿದ್ದೀನಿ. ಆ ಪಾಯಿಂಟ್ಸ್ ಅಷ್ಟೇ ಏನಂತಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮೊದಲಿಗೆ ಇಲ್ಲಿ ಏನು ಬರ್ದಿದ್ದೀನಿ ಅಂತಂದರೆ ಪ್ರಪೋಸ್ಡ್ ಬೈ, ಡಿನೋಟೆಡ್ ಬೈ, ರೀಪ್ರೆಸೆಂಟ್ಸ್, ವ್ಯಾಲ್ಯೂ ಆ್ಯಂಡ್ ದೆನ್ ಎಕ್ಸಾಂಪಲ್ಸ್. ಏನು ಕೊಟ್ಟಿದ್ದೀನಿ? ಪ್ರಪೋಸ್ಡ್ ಬೈ, ಡಿನೋಟೆಡ್ ಬೈ, ರೀಪ್ರೆಸೆಂಟ್ಸ್, ವ್ಯಾಲ್ಯೂ, ಎಕ್ಸಾಂಪಲ್ಸ್ ಅಂತ ಹಾಕಿದ್ದೀನಿ. ಅಂದರೆ ಫಸ್ಟ್ ಕ್ವಾಂಟಮ್ ನಂಬರ್ ಏನು ಬರುತ್ತೆ ನನಗೆ? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತಕ್ಕಂಥದ್ದು ಬರುತ್ತೆ. ಫಸ್ಟ್ ಕ್ವಾಂಟಮ್ ನಂಬರ್ ಈಸ್ ದಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಇಲ್ಲಿ ಮೊದಲಿಗೆ ಏನು ಬರ್ದಿದ್ದೀನಿ ಅಂತಂದರೆ ಪ್ರಪೋಸ್ಡ್ ಬೈ. ಯಾರು ಇದನ್ನು ಪ್ರಪೋಸ್ ಮಾಡ್ತಾರೆ ಅಂತಂದರೆ ಯಾರು ಇದ್ರ ಬಗ್ಗೆ ಹೇಳ್ತಾರೆ? ಯಾರು ಹೇಳ್ತಾರೆ ಅಂತಂದರೆ ಪ್ರಪೋಸ್ಡ್ ಬೈ ಬೋರ್. ಯಾರು ಹೇಳ್ತಾರೆ ಅಂತಂದರೆ ಬೋರ್ ಪ್ರಪೋಸ್ ಮಾಡ್ತಾರೆ. ನಾವು ಹಿಂದಿನ ಕ್ಲಾಸ್ನಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಬೋರ್ಸ್ ಪೋಸ್ಟ್ಲೇಟ್ಸನ್ನು ಕಲ್ತಿದ್ದೀವಲ್ಲ. ಓಕೆ, ಸೊ ಅವರೇನು ಮಾಡ್ತಾರೆ ಅಂತಂದರೆ ಈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟ್ ಏನು ಹೇಳಿದ್ದೀನಿ ಅಂತಂದರೆ ಡಿನೋಟೆಡ್ ಬೈ. ಯಾವುದನ್ನು ಸಂಕೇತದಿಂದ ಅದನ್ನು ತೋರಿಸ್ತೀರಾ? ಡಿನೋಟೆಡ್ ಬೈ ದಿ ಎನ್. ಯಾವುದರಿಂದ ತೋರಿಸ್ತೀರಾ? ಎನ್ದಿಂದ ತೋರಿಸ್ತೀರಾ. ದಟ್ ಈಸ್ ದ ಸ್ಮಾಲ್ ಎನ್. ಕ್ಯಾಪಿಟಲ್ ಎನ್ ಬರೆಯೋದಕ್ಕೆ ಹೋಗಬೇಡಿ. ಏನು ಬರೀರಿ? ಸ್ಮಾಲ್ ಎನ್ ಅನ್ನು ಬರೀರಿ. ನೆಕ್ಸ್ಟ್ ಒನ್ ರೀಪ್ರೆಸೆಂಟ್ಸ್. ಏನನ್ನು ರೀಪ್ರೆಸೆಂಟ್ ಮಾಡುತ್ತೆ? ಏನನ್ನು ತೋರಿಸ್ಕೊಡುತ್ತೆ? ಇಟ್ ರೀಪ್ರೆಸೆಂಟ್ಸ್ ಶೆಲ್ಸ್. ಇಟ್ ರೀಪ್ರೆಸೆಂಟ್ಸ್ ಶೆಲ್ಸ್ ಆರ್ ಸೈಜ್ ಆಫ್ ಆನ್ ಆರ್ಬಿಟಲ್. ಆರ್ ಸೈಜ್ ಆಫ್ ಆ್ಯನ್ ಆರ್ಬಿಟಲ್. ಏನು ತೋರಿಸ್ಕೊಡುತ್ತೆ ಅಂತಂದರೆ ಶೆಲ್ ಬಗ್ಗೆ ತೋರಿಸ್ಕೊಡುತ್ತೆ ಅಥವಾ ಸೈಜ್ ಆಫ್ ಆನ್ ಆರ್ಬಿಟಲ್. ಆರ್ಬಿಟಲ್ ಸೈಜ್ ಎಷ್ಟು ದೊಡ್ಡದಾಗಿದೆ, ಎಷ್ಟು ಸಣ್ಣದಾಗಿದೆ ಅನ್ನೋದನ್ನ ಏನು ಮಾಡುತ್ತೆ? ತೋರಿಸ್ಕೊಡುತ್ತೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂತಂದರೆ ವ್ಯಾಲ್ಯೂ. ಇವಾಗ ವ್ಯಾಲ್ಯೂ ತಗೊಳ್ಬೇಕಲ್ಲ ನಾವು, ಹೌದಲ್ಲ? ನಾವು ಹಿಂದಿನ ಕ್ಲಾಸ್ನಲ್ಲಿ ಬೋರ್ಸ್ ಪೋಸ್ಟ್ಲೇಟ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಬೋರ್ಸ್ ಪೋಸ್ಟ್ಲೇಟ್ಸ್ನಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ನಾನು ಡೈಗ್ರಾಮ್ ಡ್ರಾ ಮಾಡಿದ್ದೆ. ಸೊ ದಿಸ್ ಈಸ್ ದ ಒನ್ ಸರ್ಕಲ್ ಲೈಕ್ ದಿಸ್ ಒನ್ ಆ್ಯಂಡ್ ದೆನ್ you can write like this one
and like this one, like this one. ಈ ರೀತಿಯಾಗಿ ನಾವೇನು ಮಾಡಿದ್ವಿ ಅಂತಂದರೆ ಆರ್ಬಿಟಲ್ಸ್ ಅಂದರೆ ಇಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಅನ್ ಸರ್ಟನ್ ಸರ್ಕ್ಯುಲರ್ ಪಾತ್, ಅದಕ್ಕೋಸ್ಕರ ಸರ್ಕ್ಯುಲರ್ ಪಾತನ್ನು ಡ್ರಾ ಮಾಡಿದ್ವಿ. ಇಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ n is equal to 1, n is equal to 2, n is equal to 3, n is equal to 4 ಅಂತ ಹೇಳಿ ಬರಿತಾ ಇದ್ವಿ. ಅದಕ್ಕೆ ನಾವೇನಂತ ಕರಿತಾ ಇದ್ವಿ ಅಂತಂದ್ರೆ ಶೆಲ್ಸ್ ಅಂತ ಹೇಳಿ ಕರಿತಾ ಇದ್ವಿ. ಅರ್ಥ ಆಗ್ತಾ ಇದೆಯಾ? ಇದು ಶೆಲ್ಸ್ ಅನ್ನೋದು ಮೇನ್, ಶೆಲ್ಸ್ ಅನ್ನೋದು ಮೇನ್. ಸೊ ಅದಕ್ಕೋಸ್ಕರ ನಮ್ಮದು ವ್ಯಾಲ್ಯೂಸು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಬಹಳ ಇಂಪಾರ್ಟೆಂಟ್. ಏನಕ್ಕಂತಂದರೆ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅಂತಂದರೆ ಕನ್ಫ್ಯೂಷನ್ಸ್ ಮಾಡ್ಕೊಂಡು ಬಿಡ್ತೀರಾ. ಸೊ n is equal to 1, 2, 3, 4 ಅಪ್ ಟು ಇನ್ಫಿನಿಟಿ. ಎಷ್ಟು ಬರುತ್ತೆ n ವ್ಯಾಲ್ಯೂ? 1, 2, 3, 4 ಅಪ್ ಟು ಇನ್ಫಿನಿಟಿ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್ಸ್. ಇವಾಗ ಎಕ್ಸಾಂಪಲ್ ಹೆಂಗೆ ಕೊಡ್ತೀರಾ ಅಥವಾ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂಸನ್ನು ಯಾವ ರೀತಿಯಾಗಿ ತೋರಿಸ್ತೀರಾ? ಇವಾಗ ನಾವು ನೋಡಿದ್ದೀವಿ n is equal to 1, n is equal to 2, n is equal to 3, n is equal to 4 like this one. Okay, so here if n is equal to, these are the n values, this is 1, 2, 3, 4 for example. Okay, if n is equal to 1 then it represents K shell, and if n is equal to 2 it represents L, n is equal to 3 M, n is equal to 4 that is a n. Understand ಆಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಬಿಲಾಂಗ್ಸ್ ಟು ದಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರನ್ನು ಯಾರು ಪ್ರಪೋಸ್ ಮಾಡ್ತಾರೆ? ಬೋರ್ ಪ್ರಪೋಸ್ ಮಾಡ್ತಾರೆ. ಯಾವುದರಿಂದ ಡಿನೋಟ್ ಮಾಡ್ತೀವಿ? ಸ್ಮಾಲ್ n ದಿಂದ ಡಿನೋಟ್ ಮಾಡ್ತೀವಿ. ಏನನ್ನ ತೋರಿಸ್ಕೊಡತ್ತೆ? ಶೆಲ್ ಸೈಜ್ ಆಫ್ ಅನ್ ಆರ್ಬಿಟಲ್ ವ್ಯಾಲ್ಯೂ n is equal to 1 to infinity. ಎಕ್ಸಾಂಪಲ್ಸ್ n is equal to 1 k, n is equal to 2 l, n is equal to 3 m, n is equal to 4 n. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸಿಫಿಕೇಶನ್ ನೋಡೋಣ. ಅಂದರೆ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಏನು ಬರುತ್ತೆ ಅಂತಂದರೆ ಅಜುಮಿಥಲ್ ಕ್ವಾಂಟಮ್ ನಂಬರ್. ಮೋಸ್ಟ್ ಫ್ಯಾಮಿಲಿಯರ್ ವಿತ್ ಅಸ್, ಅಂದರೆ ಕಾಮನ್ ಆಗಿ ನಾವು ಹೆಸರು ಕರೆಯೋದು ಏನಂತಂದರೆ ಅಜುಮಿಥಲ್ ಕ್ವಾಂಟಮ್ ನಂಬರ್ ಅಂತ ಹೇಳಿ ಕರಿತೀವಿ. ಅಜುಮಿಥಲ್ ಕ್ವಾಂಟಮ್ ನಂಬರ್ ಅಂದರೆ ಕರಿಬೇಕಂತಂದ್ರೆ ಅದೇನಾಗುತ್ತೆ? ಅಜುಮಿಥಲ್ ಕ್ವಾಂಟಮ್ ನಂಬರ್ ಅಂತ ಹೇಳಿ ಬರುತ್ತೆ. ಅಜುಮಿಥಲ್ ಕ್ವಾಂಟಮ್ ನಂಬರ್ or its name is subsidiary quantum number or another one name is angular momentum quantum number. ಇದನ್ನು ಮೂರು ಹೆಸರಿನಿಂದ ನಾವೇನು ಮಾಡ್ತೀವಿ ಅಂತಂದರೆ ಸೆಕೆಂಡ್ ಕ್ವಾಂಟಮ್ ನಂಬರನ್ನು ಬರೀತೀವಿ. ಅಜುಮಿಥಲ್ ಕ್ವಾಂಟಮ್ ನಂಬರ್, ಸಬ್ಸಿಡರಿ ಕ್ವಾಂಟಮ್ ನಂಬರ್, ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್. ಆ್ಯಂಡ್ ನಾವು ಹಿಯರ್ ಪ್ರಪೋಸ್ಡ್ ಬೈ, ಯಾರು ಇದನ್ನು ಕಂಡುಹಿಡಿತಾರೆ? ಇಟ್ ಈಸ್ ಪ್ರಪೋಸ್ಡ್ ಬೈ ಸಮರ್ಫೀಲ್ಡ್. ಯಾರು ಕಂಡುಹಿಡಿತಾರೆ ಅಂತಂದರೆ ಸಮರ್ಫೀಲ್ಡ್ ಅಂತಕ್ಕಂಥವ್ರು ಕಂಡುಹಿಡಿತಾರೆ. ಇಟ್ ಈಸ್ ಪ್ರಪೋಸ್ಡ್ ಬೈ ದಿ ಸಮರ್ಫೀಲ್ಡ್. ಇಟ್ ಈಸ್ ಪ್ರಪೋಸ್ಡ್ ಬೈ ದಿ ಸಮರ್ಫೀಲ್ಡ್. ಅಂದರೆ ಬೋರ್ಸ್ ಥಿಯರಿ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ಸಮರ್ಫೀಲ್ಡ್ ಥಿಯರಿ ಅಂತೇಳಿ ಬರುತ್ತೆ. ಇದು ಎಲಿಪ್ಟಿಕಲ್ ಆರ್ಬಿಟಲ್ ಬಗ್ಗೆ ತೋರಿಸುತ್ತೆ. ಆದರೆ ಅದು ನಿಮ್ಮ ಸಿಲೆಬಸ್ನಲ್ಲಿ ಇಲ್ಲ. ಇವಾಗ ಸಮರ್ಫೀಲ್ಡ್ ಅಟಾಮಿಕ್ ಥಿಯರಿ ನಿಮ್ಮ ಸಿಲೆಬಸ್ಗೆ ಇಲ್ಲ. ಇದನ್ನು ಯಾರು ಕಂಡುಹಿಡಿತಾರೆ ಅಂತಂದರೆ ಸಮರ್ಫೀಲ್ಡ್ ಕಂಡುಹಿಡಿತಾರೆ. ಇಟ್ ಈಸ್ ಡಿನೋಟೆಡ್ ಬೈ, ಹೆಂಗೆ ಇದನ್ನು ತೋರಿಸ್ತೀರಾ? ಇಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ ಎಲ್. ಯಾವುದರಿಂದ ತೋರಿಸ್ತೀರಾ? ಸ್ಮಾಲ್ ಲೆಟರ್ ಎಲ್ ದಿಂದ ತೋರಿಸ್ತೀರಾ. ಇಟ್ ರೀಪ್ರೆಸೆಂಟ್ಸ್, ಇದು ಏನನ್ನ ತೋರಿಸುತ್ತೆ? ಸೊ ಒಂದು ಟ್ರಿಕ್ ಕೊಡ್ತೀನಿ, ಆ ಟ್ರಿಕ್ಕನ್ನು ಏನು ಮಾಡಿ ಅಂತಂದರೆ ಫಾಲೋ ಮಾಡಿ. ಹಿಯರ್ ಶೆಲ್ ಇದೆ, ಇದು ಶೆಲ್ ತೋರಿಸುತ್ತೆ. ಇಲ್ಲಿ ನಾನು ಏನಂತಂದರೆ ಈ ರೀತಿಯಾಗಿ ಡಯಾಗ್ರಾಮ್ ಡ್ರಾ ಮಾಡಿದ್ದೀನಿ. n is equal to 1, n is equal to 2, n is equal to 3, n is equal to 4 ಅಂತ ಹೇಳಿ, ಹೌದಲ್ಲ? ಸೊ ಹಾಗೆ ಏನಂತಂದರೆ ಇಲ್ಲಿ ಇಟ್ ರೀಪ್ರೆಸೆಂಟ್ಸ್. ಇದೇನಾಯ್ತಂತಂದರೆ ನನಗೆ ಎನ್ ಅನ್ನೋದು ಒಂದು ಶೆಲ್ ಆದರೆ ಎಲ್ ಅನ್ನೋದು ಏನಾಗುತ್ತಂತಂದರೆ ಸಬ್ ಶೆಲ್ ಆಗುತ್ತೆ. ನಾನು ಹೇಳೋ ಕಡೆ ಸ್ವಲ್ಪ ಗಮನ ಕೊಟ್ಟರೆ ವ್ಯಾಲ್ಯೂ ಏನು ಮಾಡ್ಬೋದು ಅಂದರೆ ನೀವೇ ಹೇಳ್ಬೋದು. ಅಂದರೆ ಶೆಲ್ ಅನ್ನೋದೊಂದು ಮೇನ್ ಆದರೆ ಸಬ್ ಶೆಲ್ ಅನ್ನೋದು ಏನಂತಂದರೆ ಶೆಲ್ ಒಳಗಿರುವಂಥ ಒಂದು ಪಾರ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಸಬ್ ಶೆಲ್ ಅಂತಂದರೆ ಶೆಲ್ ಒಳಗೆ ಪ್ರೆಸೆಂಟ್ ಇರುವಂಥ ಒಂದು ಪಾರ್ಟು. ಅಂದರೆ ಇದು ಎನ್ ಅಂತಂದರೆ ಇಲ್ಲಿ ನಾನು ಏನು ಬರಿತೀನಿ ಅಂದರೆ ಎಲ್ ಇಸ್ ಈಕ್ವಲ್ ಟು ಅಂತ ಹೇಳಿ ಬರಿತೀನಿ, ಹೌದಾ? ಸೊ ಸಬ್ಶೆಲ್ಸ್ ಆಯಿತು. ಸಬ್ಶೆಲ್ಸ್ ಅಂತಂದರೆ ಇದ್ರ ವ್ಯಾಲ್ಯೂಸ್ ಹೆಂಗೆ ಬರಿತೀನಿ? ಅಂತ ಇಟ್ ರೀಪ್ರೆಸೆಂಟ್ಸ್ ದ ಸಬ್ಶೆಲ್ಸ್. ಇಲ್ಲಿ ಏನು ಬರಿಬೋದು ಅಂತಂದರೆ ಇಟ್ ರೀಪ್ರೆಸೆಂಟ್ಸ್ ಸಬ್ಶೆಲ್ ಆರ್ ಶೇಪ್ ಆಫ್ ಆನ್ ಆರ್ಬಿಟಲ್. ಇದೇನಂತಂದರೆ ಆರ್ಬಿಟಲ್ ಶೇಪ್ ತೋರಿಸ್ಕೊಡುತ್ತೆ. ಏನಕ್ಕಂತಂದರೆ ಆರ್ಬಿಟಲ್ಸ್ನಲ್ಲಿ ನಮಗೆ ಎಷ್ಟು ಟೈಪ್ಸ್ ಆಫ್ ಆರ್ಬಿಟಲ್ಸ್ ಇದೆ? 4 ಟೈಪ್ಸ್ ಆಫ್ ಆರ್ಬಿಟಲ್ಸ್ ಇದೆ. ದಟ್ ಈಸ್ S, P, D ಆ್ಯಂಡ್ F, ಹೌದಾ? ಅದು ಹೆಂಗಂತ ಹೇಳಿ ನಿಮಗೆ ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ಸ್ ಹೇಳುವಾಗ ಗೊತ್ತಾಗತ್ತೆ ಯಾವ ರೀತಿಯಾಗಿ ಶೇಪನ್ನು ತೋರಿಸುತ್ತೆ ಅನ್ನೋದನ್ನು. ಇವಾಗ ವ್ಯಾಲ್ಯೂ ಬರಿಬೇಕು. ಡಿಯರ್ ಸ್ಟೂಡೆಂಟ್ಸ್, ನೀವೇ ಏನು ಮಾಡಿ ಅಂತಂದರೆ ಇದ್ರ ವ್ಯಾಲ್ಯೂಸನ್ನು ಹೇಳೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ನಾನು ವ್ಯಾಲ್ಯೂಸ್ ಯಾವ ರೀತಿಯಾಗಿ ಬರಿಬೇಕು ಅಂದರೆ ಶೆಲ್ ಅಂತಂದರೆ ನನಗೆ ಮೇನ್ ಆಯಿತು, ಹೌದಲ್ಲ? ಅದಕ್ಕೆ ನಾನು 1ದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಶೆಲ್ ಒಳಗೆ ಇರುವಂಥದ್ದು ಸಬ್ ಶೆಲ್ ಅಂದರೆ 1 ಒಳಗೆ ಇರುವಂಥದ್ದು ನಂಬರ್ ಯಾವುದಿರುತ್ತಾ?
ಅಂದರೆ ಒನ್ ಒಳಗೆ ಏನಿರುತ್ತೆ, ಒನ್ ಕೆಳಗಡೆ ಏನಿರುತ್ತೆ, ಒನ್ ಒಳಗಂತಂದರೆ ಒನ್ ಕೆಳಗಡೆ ಏನಿರುತ್ತೆ, ಎಸ್ ಆಬ್ವಿಯಸ್ಲಿ ದಟ್ ಈಸ್ ಅ ಜೀರೋ. ಹೌದಾ? ಸೊ ಮೀನ್ಸ್ ಹಿಯರ್ ಇಟ್ಸ್, ಸೊ ದಟ್ ಈಸ್ L is equal to 0, 1, 2, 3 up to n minus 1. So here n is nothing but that is the main shell. If here n is equal to 4, 4 minus 1 is 3. If n is equal to 3, 3 minus 1 is 2. If n is equal to 2, 2 minus 1 is 1. Likewise. And let's we see here examples. How could you write the examples for this one? ಇವಾಗ ಎಕ್ಸಾಂಪಲ್ಸ್ ಬರೆಯೋಣ. ಎಕ್ಸಾಂಪಲ್ಸ್ ಅಂತಂದರೆ ಇಲ್ಲಿ ಯಾವ ರೀತಿಯಾಗಿ ಹೇಳಬೇಕು. ಹಿಯರ್ ಫಸ್ಟ್ ಒನ್ ನಾನೇನು ಬರೀತೀನಿ ಅಂತಂದರೆ ಎಕ್ಸಾಂಪಲ್ಸ್ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ n is equal to ತೊಗೊಳ್ತೀನಿ ಮೊದಲಿಗೆ. n is equal to ವ್ಯಾಲ್ಯೂ ಎಷ್ಟಿದೆ? 1, 2, 3, 4. ಲೈಕ್ವೈಸ್ L is equal to, L ವ್ಯಾಲ್ಯೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0, 1, 2, 3. If L is equal to 0, it represents S subshell. If L is equal to 1, P, L is equal to 2, D, L is equal to 3, F. Okay, so likewise. And then if N is equal to 1, it is a S orbital, or L is equal to 0, it is S orbital. L is equal to 1, P orbital. L is equal to 2, D orbital. ಅಂದರೆ ಇಲ್ಲಿ ನಾನು ಏನು ಹೇಳಿದ್ದೀನಿ, ಇಟ್ ರಿಪ್ರೆಸೆಂಟ್ ದ ಶೇಪ್ ಆಫ್ ಅನ್ ಆರ್ಬಿಟಲ್. ಆರ್ಬಿಟಲ್ ಶೇಪ್ ಕೂಡ ತೋರಿಸುತ್ತಂತಂದರೆ L is equal to 0 ಇದ್ದಾಗ S orbital. S means that is a spherical. L is equal to 1 ಇದ್ದಾಗ P dumbbell. L is equal to 2 ಇದ್ದಾಗ D ಡಬಲ್ ಡಂಬೆಲ್. ಲೈಕ್ವೈಸ್ ಏನು ಮಾಡುತ್ತೆ ಅಂತಂದರೆ ಶೇಪ್ ಆಫ್ ಅನ್ ಆರ್ಬಿಟಲ್ಸ್ ಅನ್ನು ಕೂಡ ತೋರಿಸ್ಕೊಡುತ್ತೆ. ಆ್ಯಂಡ್ ಲೆಟ್ಸ್ ವಿ ಮೂವ್ ಟು ದ ಥರ್ಡ್ quantum number, that is magnetic quantum number. ಇದು ಅರ್ಥ ಆಯ್ತಾ ಎಲ್ರಿಗೇನು? ಸೆಕೆಂಡ್ ಕ್ವಾಂಟಮ್ ನಂಬರ್. ಓಕೆ, ಸೊ ಲೆಟ್ಸ್ ವಿ ಸಿ ಹಿಯರ್ ದ ಥರ್ಡ್ ಒನ್ ಈಸ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇಟ್ ಈಸ್ ಪ್ರಪೋಸ್ಡ್ ಬೈ, ಯಾರು ಹೇಳ್ತಾರೆ ಅಂತಂದರೆ ಇದ್ರ ಬಗ್ಗೆ ಜೀಮಾನ್. ಇಟ್ ಈಸ್ ಪ್ರಪೋಸ್ಡ್ ಬೈ ಜೀಮಾನ್. ಜೀಮಾನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಬಗ್ಗೆ ಹೇಳ್ತಾರೆ. ಇಟ್ ಈಸ್ ಡಿನೋಟೆಡ್ ಬೈ ಎಮ್. ಯಾವುದರಿಂದ ತೋರಿಸ್ತೀವಿ ಅಂತಂದರೆ ಸ್ಮಾಲ್ ಲೆಟರ್ ಎಮ್ದಿಂದ ಡಿನೋಟ್ ಮಾಡ್ತೀವಿ. ಆ್ಯಂಡ್ ಇಟ್ ರೀಪ್ರೆಸೆಂಟ್ಸ್ ಇದು ಏನು ರೀಪ್ರೆಸೆಂಟ್ ಮಾಡುತ್ತೆ? ಓರಿಯಂಟೇಷನ್ ಆಫ್ ಆನ್ ಆರ್ಬಿಟಲ್. ಇಟ್ ರೀಪ್ರೆಸೆಂಟ್ಸ್ ಓರಿಯಂಟೇಷನ್ ಆಫ್ ಆನ್ ಆರ್ಬಿಟಲ್. ಓರಿಯಂಟೇಷನ್ ಆಫ್ ಆನ್ ಆರ್ಬಿಟಲ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನಾನು ಏನೇನು ಹೇಳ್ತಾ ಇದ್ದೀನಿ ಅನ್ನೋದನ್ನು. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಏನು ತೋರಿಸ್ಕೊಡತ್ತಂತಂದರೆ ಓರಿಯಂಟೇಷನ್ ಆಫ್ ಆನ್ ಆರ್ಬಿಟಲ್. ಆ್ಯಂಡ್ ವ್ಯಾಲ್ಯೂ, ಇಟ್ಸ್ ವ್ಯಾಲ್ಯೂ ಹೆಂಗಂತಂದರೆ 2 ಪ್ಯಾಷನಲ್ಲಿ ಬರಿಬೋದು. 1 is ಆ್ಯಂಡ್ 2l+1 ಅಂತ ಹೇಳಿ ಒಂದು ಬರಿತೀವಿ. 2l+1 ಅಥವಾ ಕಾಮನ್ ಆಗಿ ನಾವು ಯೂಸ್ ಮಾಡುವಂಥದ್ದು 0, -l ಆ್ಯಂಡ್ +l ಅಂತಕ್ಕಂಥದ್ದನ್ನು ಏನು ಮಾಡ್ತೀವಿ ಅಂತಂದರೆ ಯೂಸ್ ಮಾಡ್ತೀವಿ. ಆರ್ ಹಿಯರ್ ಯು ಮೇ ರೈಟ್ ದಿಸ್ ಸೈಡ್ -l ಆ್ಯಂಡ್ ದಿಸ್ ಸೈಡ್ ಈಸ್ +l. 0, -l, +l. ಸಪೋಸ್ ಹಿಯರ್ L is equal to 2. L is equal to 2 ಇದ್ದಾಗ ಎಕ್ಸಾಂಪಲ್ ಹೆಂಗೆ ಬರೀತೀರಾ ಅಂತಂದರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರನ್ನು 0, ಇಲ್ಲಿ L is equal to 2 ಇದೆ. ಹೌದಾ? ಸೊ L is equal to +2 ಹಾಕ್ತೀನಿ. +2 ಹಾಕ್ಬೇಕಂತಂದರೆ ಅದ್ರ ಒಳಗಡೆ ಒಂದು ಬರುತ್ತೆ +1 ಅಂತ ಹೇಳಿ ಬರುತ್ತಲ್ಲ, ಅರ್ಥ ಆಗ್ತಾ ಇದೆಯಾ? ಆ್ಯಂಡ್ ದೆನ್ ದಿಸ್ ಸೈಡ್ -l ಅಂತಂದರೆ ಅಂದರೆ ನೋಡಿ ಕೆಲವೊಬ್ರು ಕನ್ಫ್ಯೂಷನಲ್ಲಿ ಏನು ಮಾಡ್ತೀರಾ ಅಂತಂದರೆ 0 +2 -2 ಹಂಗೆ ಬರೆಯೋದಕ್ಕೆ ಹೋಗ್ಬೇಡಿ. ಅದ್ರ ಒಳಗಡೆಗೂ ಕೂಡ ನಾವು ಕೌಂಟ್ ಮಾಡಬೇಕಾಗತ್ತೆ. ಸೊ -1 ಆ್ಯಂಡ್ ದೆನ್ -2. ದಿಸ್ ಈಸ್ ಅಬೌಟ್ ದ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ನೋಡಿ ಪ್ರಪೋಸ್ಡ್ ಬೈ ಜೀಮಾನ್. ಯಾರು ಕಂಡು ಹಿಡಿತಾರೆ ಅಂತಂದರೆ ಜೀಮಾನ್ ಹೇಳ್ತಾರೆ. ಡಿನೋಟೆಡ್ ಬೈ ಸ್ಮಾಲ್ m, represents orientation of an orbital's value 2l+1 or 0, -l, +l. You can take L is equal to 2 example. If L is equal to 1 ಬರೀತಾ ಇದ್ರೆ ಹೆಂಗೆ ಬರೀತೀರಾ? ಫಸ್ಟ್ ಹೇಳಿ. ಎಸ್, ದಟ್ ಈಸ್ 0 +1 ಆ್ಯಂಡ್ ದಿಸ್ ಸೈಡ್ ಈಸ್ -1. ವೆರಿ ಗುಡ್. ಇದನ್ನು ಟ್ರೈ ಮಾಡಿ ನೀವು ಯಾವ ರೀತಿಯಾಗಿ ಬರೀತೀರಾ? L is equal to 3 ಅನ್ನು ಟ್ರೈ ಮಾಡಿ. ಎಸ್, ದಟ್ ಈಸ್ 0 +1 +2 +3 ಆ್ಯಂಡ್ ದಿಸ್ ಸೈಡ್ -1 -2 -3. ಆ್ಯಂಡ್ ಲಾಸ್ಟ್ ಕ್ವಾಂಟಮ್ ನಂಬರ್ ಈಸ್ ದಟ್ ಈಸ್ ದ ಸ್ಪಿನ್ ಕ್ವಾಂಟಮ್ ನಂಬರ್ಸ್. ಲಾಸ್ಟ್ ಒನ್ ಏನು ಬರುತ್ತೆ ಅಂತಂದರೆ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಹೇಳಿ ಬರುತ್ತೆ. ಹಿಯರ್ ಇಟ್ ಈಸ್ ಪ್ರಪೋಸ್ಡ್ ಬೈ, ಇದನ್ನು ಯಾರು ಕಂಡುಹಿಡಿತಾರೆ ಅಂತಂದರೆ ಇಟ್ ಈಸ್ ಪ್ರಪೋಸ್ಡ್ ಬೈ ಗೋಲ್ಡ್ ಸ್ಮಿತ್ ಆ್ಯಂಡ್ ಯುಲೆನ್ ಬ್ಯಾಕ್. ಯಾರು ಕಂಡುಹಿಡಿತಾರೆ? ಗೋಲ್ಡ್ ಸ್ಮಿತ್ ಆ್ಯಂಡ್ ಯುಲೆನ್ ಬ್ಯಾಕ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಕ್ವಾಂಟಮ್ ನಂಬರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಗೋಲ್ಡ್ ಸ್ಮಿತ್ ಆ್ಯಂಡ್ ಯುಲೆನ್ ಬ್ಯಾಕ್. Here it is denoted by spin quantum number.
Here spin quantum number, it is denoted by the small s. Small s ದಿಂದ ಏನು ಮಾಡ್ತೀವಿ ಅಂದರೆ ಗುರುತಿಸ್ತೀವಿ. It represents ಏನು ತೋರಿಸುತ್ತಂತಂದ್ರೆ direction of an electron. Direction of an electron. Electron direction ಅನ್ನು ಏನು ಮಾಡುತ್ತಂತಂದ್ರೆ ತೋರಿಸುತ್ತೆ. Direction of an electron. Whether it is upward or whether it is downward or means it is anti-clockwise or it is clockwise ಅನ್ನುವಂಥದ್ದು ಏನು ಮಾಡುತ್ತಂತಂದ್ರೆ ತೋರಿಸ್ಕೊಡುತ್ತೆ. And then values. Values ಅಂತಂದ್ರೆ it is having only the two values, that is one is the plus half and other one is the minus half. Okay, the spins of an electron in each orbital. One orbital nalli electron spin anna yav reetiyagi toristivvi. This is the upward and this is the downward, or means upward it represents that is a plus half and then downward it represents that is a minus half. ಅರ್ಥ ಆಯ್ತಾ? ಸೊ ಅಪ್ವರ್ಡ್ ಇದ್ದದ್ದು ಪ್ಲಸ್ ಹಾಫ್ ಅಂತ ಹೇಳಿ ಬರಿತೀವಿ, ಡೌನ್ವರ್ಡ್ ಇದ್ದದ್ದನ್ನು ಏನು ಮಾಡ್ತೀವಿ ಅಂದರೆ ಮೈನಸ್ ಹಾಫ್ ಅಂತ ಹೇಳಿ ಬರಿತೀವಿ. ಆರ್ ಯು ಮೇ ರೈಟ್ ಹಿಯರ್ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳಿ ಕೂಡ ಏನು ಮಾಡ್ಬೋದು, ಇದನ್ನು ರೀಪ್ರೆಸೆಂಟ್ ಮಾಡ್ಬೋದು. ಎಕ್ಸಾಂಪಲ್, ಈಗ ಎಕ್ಸಾಂಪಲ್ ಅಂತಂದರೆ ಏನು, ಇದಕ್ಕೇನು ಎಕ್ಸಾಂಪಲ್ ಅಂತ ಇಲ್ಲ. ಹಿಯರ್ ಒನ್ ಎಲೆಕ್ಟ್ರಾನ್ ಇದ್ದಿತ್ತಂತಂದರೆ ಅಂದರೆ ಒನ್ ಎಲೆಕ್ಟ್ರಾನ್ ಇದ್ದಿತ್ತಂತಂದರೆ ದಟ್ ಈಸ್ ಓನ್ಲಿ ದ ಪ್ಲಸ್ ಹಾಫ್ ಅಂತೇಳಿ ಬರುತ್ತೆ. 2 ಎಲೆಕ್ಟ್ರಾನ್ ಇದ್ದಿತ್ತಂತಂದ್ರೆ ಈಚ್ ಎಲೆಕ್ಟ್ರಾನ್ ಅಂದರೆ ಒಂದು ಎಲೆಕ್ಟ್ರಾನ್ಗೆ ಪ್ಲಸ್ ಹಾಫ್ ಬರುತ್ತೆ, ಮತ್ತೊಂದು ಎಲೆಕ್ಟ್ರಾನ್ಗೆ ಮೈನಸ್ ಹಾಫ್ ಅಂತ ಹೇಳಿ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಸ್ಪಿನ್ ಕ್ವಾಂಟಮ್ ನಂಬರ್ಸ್. ಅರ್ಥ ಆಯ್ತಾ? ಆಲ್ ದೀಸ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಂಟಮ್ ನಂಬರ್ಸ್. ಒಂದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜುಮಿಥಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್. ಇವಾಗ ಯಾವ ರೀತಿಯಾಗಿ ನೆನ್ಪಿಡೋದು ನೋಡಿ. ಮೊದಲಿಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಒಂದು ಕೋಡ್ ಹೇಳ್ತೀನಿ, ಆ ಕೋಡ್ ಪ್ರಕಾರ ನೀವು ಈಸಿಯಾಗಿ ನೆನ್ಪಿಡ್ಬೋದು. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜುಮಿಥಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್, PAMS. ಇದು ಇಷ್ಟೇ ಲೆಟ್ರನ್ನ ನೆನ್ಪಿಟ್ಕೊಳ್ಳೋರು ಇಟ್ಕೊಳ್ಬೋದು. ಅಥವಾ ಇನ್ನೊಂದು ಏನಂತಂದರೆ ಇದಕ್ಕೊಂದು ಕೋಡ್ ಕೊಡ್ತೀನಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಸರ್ವಿಸ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಆರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಸರ್ವಿಸ್. ಹೆಂಗೆ ನೆನ್ಪಿಡ್ಬೋದು? ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಸರ್ವಿಸ್. P stands for principal, A stands for azimuthal, M stands for magnetic, S stands for spin. ಇಲ್ಲಿ ಏನೇನು ಪಾಯಿಂಟ್ ಬರೆದಿದ್ದೀನಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ರೆ ಮುಗಿದೋಯ್ತು. ಏನೇನು ಬರೆದಿದ್ದೀನಿ? ಫಸ್ಟ್ ಪಾಯಿಂಟ್ ಪ್ರಪೋಸ್ಡ್ ಬೈ P, ಸೆಕೆಂಡ್ ಪಾಯಿಂಟ್ ಡಿನೋಟೆಡ್ ಬೈ D, ಥರ್ಡ್ ಒನ್ ಈಸ್ ರೀಪ್ರೆಸೆಂಟ್ಸ್ R, ಫೋರ್ತ್ ಒನ್ ಈಸ್ ವ್ಯಾಲ್ಯೂ, ಫಿಫ್ತ್ ಒನ್ ಈಸ್ ಎಕ್ಸಾಂಪಲ್ ದಟ್ ಈಸ್ E. ಅಂದರೆ PDRVE ಅಂತ ಹೇಳಿ ಬರ್ತಿದ್ದೀನಿ. ಇಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಇದಕ್ಕೊಂದು ಕೋಡ್ ಹೆಂಗೆ ನೀವು ಕೊಟ್ಕೊಳ್ಬೋದು ಅಂದರೆ ಒಂದು ಕೋಡ್ ನೆನ್ಪಿಟ್ಕೊಂಡ್ರೆ ಎಲ್ಲ ಕ್ವಾಂಟಮ್ ನಂಬರ್ಸನ್ನು ಈಸಿಯಾಗಿ ನೀವು ಬರ್ದು ಬಿಡ್ಬೋದಪ್ಪ, ಹೌದಾ? ಪಬ್ಲಿಕ್ ಡಿಮ್ಯಾಂಡ್ಸ್, ಪಬ್ಲಿಕ್, P stands for public, D stands for demands, and then here R. Public demands represent value examples. Public demands represent value examples. ಅಂದರೆ ಪಬ್ಲಿಕ್ ಏನು ಮಾಡತ್ತಂತಂದ್ರೆ ರೀಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ವ್ಯಾಲ್ಯೂಸ್ ಏನೇನು ರೀಪ್ರೆಸೆಂಟ್ ಮಾಡತ್ತಲ್ಲ ಅದನ್ನಷ್ಟೇ ಏನು ಮಾಡತ್ತೆ, ಆ ರೀತಿಯಾಗಿರುವಂಥ ಎಕ್ಸಾಂಪಲ್ಸನ್ನು ಡಿಮ್ಯಾಂಡ್ ಮಾಡುತ್ತೆ. ಪಬ್ಲಿಕ್ ಡಿಮ್ಯಾಂಡ್ಸ್ ರೀಪ್ರೆಸೆಂಟ್ ವ್ಯಾಲ್ಯೂ ಎಕ್ಸಾಂಪಲ್ಸ್. ಅಥವಾ ನಿಮಗೆ ಏನು ಬೇಕಲ್ಲ ಆ ಕೋಡನ್ನು ನೀವು ಏನು ಮಾಡ್ಬೋದು ಅಂದ್ರೆ ಕೊಟ್ಕೊಳ್ಬೋದು. ಈಸಿಯಾಗಿ ಏನು ಮಾಡ್ತೀರಾ ಅಂತಂದರೆ ಅರ್ಥ ಮಾಡ್ಕೊಳ್ತೀರಾ. ನಿಮಗೆ ಯಾವುದಾದ್ರೂ ಕೋಡ್ ಉಳಿದಿದ್ರೆ ಕಮೆಂಟ್ನಲ್ಲಿ ಏನು ಮಾಡಿ ಅಂತಂದರೆ ಅದನ್ನು ನಿಮ್ಮ ಕೋಡನ್ನು ಏನು ಮಾಡಿ ಅಂತಂದರೆ ಟ್ಯಾಗ್ ಮಾಡಿ. ಓಕೆ, ಸೊ ದೀಸ್ ಆಲ್ ಆರ್ ದಿ ಕ್ವಾಂಟಮ್ ನಂಬರ್ಸ್. ಅರ್ಥ ಆಯ್ತಾ? ಫಸ್ಟ್ ಒನ್ ಈಸ್ ಪ್ರಿನ್ಸಿಪಲ್, ಬೋರ್, and then N, shells, values, and then examples. ಸೊ ಇಲ್ಲಿ ಫಸ್ಟ್ ನೀವು ಇದೆಲ್ಲ ಈಸಿಯಾಗಿ ನೆನ್ಪಿಡ್ತೀರಾ. ಇವಾಗ ಪ್ರಪೋಸರ್ ಅಷ್ಟೇ ನೆನ್ಪಿಟ್ಕೋಬೇಕು. ಬೋರ್, ಸಮರ್ಫೀಲ್ಡ್, ಆ್ಯಂಡ್ ದೆನ್ ಝೀಮಾನ್, ಗೋಲ್ಡ್ ಸ್ಮಿತ್ ಆ್ಯಂಡ್ ಯುಲೆನ್ ಪ್ಯಾಕ್. ಅರ್ಥ ಆಯ್ತಾ? ಸೊ ಇದೇನಂತಂದರೆ ಕ್ವಾಂಟಮ್ ನಂಬರ್ಸನ್ನು ಪ್ರಾಕ್ಟೀಸ್ ಮಾಡಿ. ನೀವು ಒಂದು ಸರ್ತಿ ಅರ್ಥ ಮಾಡಿಕೊಂಡ್ರೆ ಮತ್ತೊಂದು ಸರ್ತಿ ಓದುವಂಥ ಅವಶ್ಯಕತೆ ಇಲ್ಲ ಕ್ವಾಂಟಮ್ ನಂಬರ್ಸ್ ಬಗ್ಗೆ. ಓಕೆ, ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಡಿಸ್ಕಸ್ ಅಬೌಟ್ ದಿ ಹೈಡ್ರೋಜನ್ ಸ್ಪೆಕ್ಟ್ರಮ್. ಓಕೆ, ಸೊ ಅದನ್ನು ಕೂಡ ನೋಡಿ. ಅದು ಕೂಡ ನಿಮಗೇನಂತಂದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ವ್ಯೂ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಏನು ಮಾಡಿ ಅಂತಂದರೆ